ಶ್ರೀಮದ್ ಭಗವದ್ಗೀತೆಯಲ್ಲಿ ಭಗವಂತನು ಹೇಳುವಂತೆ ಕಾಲವು ಎಲ್ಲಕ್ಕಿಂತ ಬಲವಾದುದು ಮತ್ತು ಪ್ರತಿಯೊಂದು ಕ್ರಿಯೆಗೂ ಅದರದ್ದೇ ಆದ ಸಮಯ ಮತ್ತು ಸಂದರ್ಭವಿರುತ್ತದೆ. ಈ ಜಗತ್ತಿನ ನಿಯಮಗಳನ್ನು ಅನುಸರಿಸಿ ನಡೆಯುವವನು ಮಾತ್ರ ನೆಮ್ಮದಿಯ ಜೀವನವನ್ನು ನಡೆಸಬಲ್ಲನು. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜೀವನದ ಹಾದಿಯಲ್ಲಿ ನಮಗೆ ತಿಳಿಯದ ಅನೇಕ ವಿಷಯಗಳು ನಮ್ಮ ಸುಖ ಮತ್ತು ಶಾಂತಿಯ ಮೇಲೆ ಪ್ರಭಾವ ಬೀರುತ್ತಿರುತ್ತವೆ. ಅಂತಹದ್ದೇ ಒಂದು ಪ್ರಮುಖ ವಿಚಾರವನ್ನು ಇಂದು ನಾವು ತಿಳಿದುಕೊಳ್ಳೋಣ. ಸೂರ್ಯ ಮುಳುಗುವ ಸಮಯ ಅಂದರೆ ಸಂಧ್ಯಾಕಾಲ. ಪುರಾಣಗಳ ಪ್ರಕಾರ ಇದು ಅತ್ಯಂತ ಸೂಕ್ಷ್ಮವಾದ ಸಮಯವಾಗಿದೆ. ಈ ಸಮಯದಲ್ಲಿ ಲಕ್ಷ್ಮೀದೇವಿಯು ಭೂಮಿಯಲ್ಲಿ ಯಾವ ಮನೆಗೆ ಪ್ರವೇಶಿಸಲಿ ಎಂದು ಸಂಚರಿಸುವ ಅತ್ಯಂತ ಪವಿತ್ರವಾದ ಸಮಯವಿದು. ಆದರೆ ನಾವಿಲ್ಲಿ ಒಂದು ವಿಷಯವನ್ನು ನೆನಪಿಡಬೇಕು. ಲಕ್ಷ್ಮೀದೇವಿಯ ಜೊತೆಯಲ್ಲಿ ಜ್ಯೇಷ್ಠಾದೇವಿ ಕೂಡ ಸಂಚರಿಸುತ್ತಿರುತ್ತಾಳೆ. ಜ್ಯೇಷ್ಠದೇವಿ ಎಂದರೆ ದಾರಿದ್ರ್ಯದ ದೇವತೆ. ಇವರಿಬ್ಬರ ಸ್ವಭಾವಗಳು ಸಂಪೂರ್ಣವಾಗಿ ಭಿನ್ನವಾಗಿವೆ. ಮಹಾಲಕ್ಷ್ಮಿಗೆ ಶಾಂತಿ, ಶುದ್ಧಿ ಮತ್ತು ಬೆಳಕು ಎಂದರೆ ತುಂಬಾ ಇಷ್ಟ. ಆದರೆ ಜ್ಯೇಷ್ಠದೇವಿಗೆ ಕತ್ತಲು, ಸೋಮಾರಿತನ ಮತ್ತು ಜಗಳ ಎಂದರೆ ಅಪಾರವಾದ ಪ್ರೀತಿ. ಸೂರ್ಯ ಮುಳುಗುವಾಗ ನಾವು ತಿಳಿಯದೆ ಮಾಡುವ ಕೆಲವು ಸಣ್ಣ ತಪ್ಪುಗಳು ಲಕ್ಷ್ಮಿಯನ್ನು ನಮ್ಮ ಮನೆಯ ಹೊಸ್ತಿಲಲ್ಲೇ ತಡೆದು ಆ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠದೇವಿಯನ್ನು ನಮ್ಮ ಮನೆಯೊಳಗೆ ಬರಲು ಆಹ್ವಾನಿಸುತ್ತವೆ. ಈ ಸಂಚಿಕೆಯಲ್ಲಿ ನಾವು ಆ 6 ಮುಖ್ಯ ತಪ್ಪುಗಳು ಯಾವುವು ಮತ್ತು ಅದಕ್ಕೆ ಮಾಡಬೇಕಾದ ಸರಳವಾದ ಪರಿಹಾರಗಳನ್ನು ವಿವರವಾಗಿ ತಿಳಿಯೋಣ. ಅದಕ್ಕೆ ಮೊದಲು ಆ ಭಗವಂತನ ಸ್ಮರಣೆ ಮಾಡೋಣ. ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಬರೆಯಿರಿ. ಸಂಜೆ ಹೊತ್ತು ನಾವು ಮಾಡುವ ಮೊದಲನೇ ತಪ್ಪು ಮನೆ ಗುಡಿಸುವುದು ಮತ್ತು ಕಸವನ್ನು ಹೊರಹಾಕುವುದು. ನಾವೆಲ್ಲರೂ ಸಾಮಾನ್ಯವಾಗಿ ಕೆಲಸ ಮುಗಿಸಿ ಕಚೇರಿಯಿಂದ ಅಥವಾ ಹೊರಗಿನಿಂದ 6 ಗಂಟೆಯ ಸುಮಾರಿಗೆ ಮನೆಗೆ ಬರುತ್ತೇವೆ. ಆ ಸಮಯದಲ್ಲಿ ಮನೆ ಅಸ್ತವ್ಯಸ್ತವಾಗಿದ್ದರೆ ತಕ್ಷಣ ಪೊರಕೆ ಹಿಡಿದು ಮನೆಯನ್ನು ಗುಡಿಸಲು ಶುರು ಮಾಡುತ್ತೇವೆ. ಆದರೆ ಶಾಸ್ತ್ರಗಳ ಪ್ರಕಾರ ಸಂಜೆ ಹೊತ್ತು ಮನೆ ಗುಡಿಸುವುದು ಎಂದರೆ ಮನೆಯಲ್ಲಿರುವ ಧನಾತ್ಮಕ ಶಕ್ತಿಯನ್ನು ಮತ್ತು ಸಂಪತ್ತನ್ನು ನಾವೇ ಕೈಯಾರೆ ಹೊರಗೆ ತಳ್ಳಿದಂತೆ. ಇದು ಜ್ಯೇಷ್ಠದೇವಿಗೆ ಅತ್ಯಂತ ಪ್ರಿಯವಾದ ಕೆಲಸವಾಗಿದೆ. ಒಂದು ವೇಳೆ ನೀವು ಅನಿವಾರ್ಯವಾಗಿ ಸಂಜೆ ಹೊತ್ತು ಮನೆ ಗುಡಿಸಿದ್ದರೆ ಆ ಕಸವನ್ನು ತಕ್ಷಣ ಮನೆಯಿಂದ ಹೊರಗೆ ಹಾಕಬೇಡಿ. ಆ ಕಸವನ್ನು ಮನೆಯ ಒಳಗೆ ಒಂದು ಮೂಲೆಯಲ್ಲಿ ಇಡಿ. ಅದನ್ನು ರಾತ್ರಿ ಪೂರ್ತಿ ಮನೆಯಲ್ಲೇ ಇಟ್ಟು ಮರುದಿನ ಬೆಳಿಗ್ಗೆ ಸೂರ್ಯೋದಯದ ನಂತರವೇ ಹೊರಗೆ ಹಾಕಿ. ಇದರ ಜೊತೆಗೆ ಒಂದು ತಕ್ಷಣದ ಪರಿಹಾರವನ್ನು ನೀವು ಮಾಡಬಹುದು. ಆ ಕಸದ ಮೇಲೆ 1 ಚಮಚ ಅರಿಶಿನ ನೀರನ್ನು ಚಿಮುಕಿಸಿ. ಹೀಗೆ ಮಾಡುವುದರಿಂದ ಆ ಕಸದಿಂದ ಉಂಟಾಗುವ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದು. ನಂತರದ 2ನೇ ತಪ್ಪು ಸೂರ್ಯ ಮುಳುಗುವ ಸಮಯದಲ್ಲಿ ನಿದ್ರೆ ಮಾಡುವುದು. ಇಡೀ ದಿನದ ಕೆಲಸದಿಂದ ದಣಿದು ಸಂಜೆ ಮನೆಗೆ ಬಂದಾಗ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಾ ಹಾಗೆಯೇ ನಿದ್ದೆಗೆ ಜಾರುವುದು ಅನೇಕರ ಅಭ್ಯಾಸವಾಗಿರುತ್ತದೆ. ಆದರೆ ಇದು ಸೋಮಾರಿತನದ ಸಂಕೇತವಾಗಿದೆ. ಲಕ್ಷ್ಮೀದೇವಿಯು ಯಾವಾಗಲೂ ಚಟುವಟಿಕೆಯಿಂದ ಮತ್ತು ಚೈತನ್ಯದಿಂದ ಇರುವ ಮನೆಯನ್ನು ಇಷ್ಟಪಡುತ್ತಾಳೆ. ಯಾರು ಸಂಜೆ ಹೊತ್ತು ಮಲಗಿರುತ್ತಾರೋ ಅವರ ಮನೆಯನ್ನು ಲಕ್ಷ್ಮಿ ಪ್ರವೇಶಿಸುವುದಿಲ್ಲ. ಬದಲಿಗೆ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠದೇವಿ ಅಲ್ಲಿ ಬಂದು ನೆಲೆಸುತ್ತಾಳೆ. ಒಂದು ವೇಳೆ ನೀವು ತಿಳಿಯದೆ ನಿದ್ರಿಸಿದ್ದರೆ ಅಥವಾ ಮಲಗಿದ್ದರೆ ಎದ್ದ ತಕ್ಷಣ ಗಾಬರಿಯಾಗುವ ಅಗತ್ಯವಿಲ್ಲ. ಅದಕ್ಕೂ ಒಂದು ಪರಿಹಾರವಿದೆ. ಎದ್ದ ತಕ್ಷಣವೇ ಮೊದಲು ನಿಮ್ಮ ಮುಖ, ಕೈ ಮತ್ತು ಕಾಲುಗಳನ್ನು ತಣ್ಣೀರಿನಿಂದ ಶುಚಿಯಾಗಿ ತೊಳೆದುಕೊಳ್ಳಿ. ನಂತರ ನಿಮ್ಮ ಪೂಜಾ ಕೋಣೆಗೆ ಹೋಗಿ ಒಂದು ಕರ್ಪೂರವನ್ನು ಬೆಳಗಿ. ಕರ್ಪೂರವನ್ನು ಬೆಳಗುತ್ತಾ 11 ಬಾರಿ ಓಂ ನಮೋ ನಾರಾಯಣಾಯ ಎಂದು ಭಕ್ತಿಯಿಂದ ಜಪಿಸಿ. ಇದು ನಿದ್ರೆಯಿಂದ ಉಂಟಾದ ಆಲಸ್ಯದ ದೋಷವನ್ನು ನಿವಾರಿಸಿ ಮನೆಯಲ್ಲಿ ಮತ್ತೆ ಚೈತನ್ಯವನ್ನು ತುಂಬುತ್ತದೆ. 3ನೇ ಪ್ರಮುಖ ತಪ್ಪು ಅಂದರೆ ಮನೆಯಿಂದ ಹಣ, ಹಾಲು, ಮೊಸರು ಅಥವಾ ಉಪ್ಪನ್ನು ಬೇರೆಯವರಿಗೆ ಕೊಡುವುದು. ನಿಮ್ಮ ನೆರೆಮನೆಯವರು ಸಂಜೆ 7 ಗಂಟೆಯ ಸಮಯದಲ್ಲಿ ಬಂದು ಸ್ವಲ್ಪ ಮೊಸರು ಇದೆಯಾ ಅಥವಾ 100 ರೂಪಾಯಿ ಕೊಡಿ ಎಂದು ಕೇಳಬಹುದು. ಅಂತಹ ಸಮಯದಲ್ಲಿ ನಮಗೆ ಇಲ್ಲ ಎಂದು ಹೇಳಲು ಮುಜುಗರವಾಗಿ ನಾವು ಅವರಿಗೆ ತಕ್ಷಣ ಕೊಟ್ಟುಬಿಡುತ್ತೇವೆ. ಆದರೆ ನೆನಪಿಡಿ, ಹಾಲು, ಮೊಸರು, ಉಪ್ಪು ಮತ್ತು ಹಣ ಇವುಗಳು ಮನೆಯ ಸೌಭಾಗ್ಯದ ಸಂಕೇತಗಳಾಗಿವೆ. ಸೂರ್ಯ ಮುಳುಗಿದ ನಂತರ ಇವುಗಳನ್ನು ಮನೆಯ ಹೊಸ್ತಿಲನ್ನು ದಾಟಿಸುವುದು ಎಂದರೆ ನಿಮ್ಮ ಸೌಭಾಗ್ಯವನ್ನು ಮತ್ತು ನಿಮ್ಮ ಮನೆಯ ಲಕ್ಷ್ಮಿಯನ್ನು ನೀವೇ ಸ್ವತಃ ಬೇರೆಯವರಿಗೆ ದಾನ ಮಾಡಿದಂತೆ. ಒಂದು ವೇಳೆ ನೀವು ಆ ವ್ಯಕ್ತಿಗೆ ಸಹಾಯ ಮಾಡುವುದು ಅನಿವಾರ್ಯವಾಗಿದ್ದರೆ ಅಥವಾ ವಸ್ತು ಕೊಡುವುದು ಅವಶ್ಯಕವಾಗಿದ್ದರೆ ಅವರನ್ನು ಎಂದಿಗೂ ಮನೆಯ ಬಾಗಿಲಲ್ಲಿ ಅಥವಾ ಹೊಸ್ತಿಲಲ್ಲಿ ನಿಲ್ಲಿಸಿ ವಸ್ತುವನ್ನು ಕೊಡಬೇಡಿ. ಅವರನ್ನು ಮೊದಲು ಗೌರವದಿಂದ ಮನೆಯ ಒಳಗೆ ಕರೆಯಿರಿ. ಅವರಿಗೆ 1 ನಿಮಿಷ ಕುಳಿತುಕೊಳ್ಳಲು ಹೇಳಿ. ಅವರು ಮನೆಯ ಒಳಗೆ ಬಂದು ಕುಳಿತ ನಂತರವೇ ಆ ವಸ್ತುವನ್ನು ಅಥವಾ ಹಣವನ್ನು ಅವರಿಗೆ ನೀಡಿ. ಹೀಗೆ ಮಾಡುವುದರಿಂದ ಲಕ್ಷ್ಮಿಯು ಮನೆಯಿಂದ ಹೊರಗೆ ಹೋದಂತೆ ಆಗುವುದಿಲ್ಲ ಮತ್ತು ಆ ದೋಷವು ಕಡಿಮೆಯಾಗುತ್ತದೆ. ಇನ್ನು 4ನೇ ತಪ್ಪು ಉಗುರು ಅಥವಾ ಕೂದಲು ಕತ್ತರಿಸುವುದು. ರಾತ್ರಿ ಮಲಗುವ ಮುನ್ನ ಅಥವಾ ಮುಂದಿನ ದಿನದ ಕೆಲಸಕ್ಕೆ ಸಿದ್ಧವಾಗಲು ಸಂಜೆ ಹೊತ್ತು ಉಗುರುಗಳನ್ನು ಕತ್ತರಿಸುವುದು ಅಥವಾ ಶೇವಿಂಗ್ ಮಾಡುವುದು ಇಂದಿನ ಕಾಲದಲ್ಲಿ ಒಂದು ಸಾಮಾನ್ಯ ಅಭ್ಯಾಸವಾಗಿ ಬಿಟ್ಟಿದೆ. ಆದರೆ ಸಂಧ್ಯಾಕಾಲವು ಅತ್ಯಂತ ಪವಿತ್ರವಾದ ಮತ್ತು ದೇವತೆಗಳು ಸಂಚರಿಸುವ ಸಮಯವಾಗಿದೆ. ಈ ಸೂಕ್ಷ್ಮ ಸಮಯದಲ್ಲಿ ದೇಹದ ಭಾಗಗಳನ್ನು ಕತ್ತರಿಸುವುದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ಮನುಷ್ಯನ ಆಯುಷ್ಯವನ್ನು ಕಡಿಮೆ ಮಾಡುತ್ತದೆ ಎಂಬ ನಂಬಿಕೆಯೂ ಇದೆ. ಒಂದು ವೇಳೆ ನೀವು ಈಗಾಗಲೇ ತಿಳಿಯದೆ
ಈ ತಪ್ಪು ಮಾಡಿದ್ದರೆ ಆ ಉಗುರು ಅಥವಾ ಕೂದಲಿನ ಚೂರುಗಳನ್ನು ಮನೆಯ ಕಸದ ಬುಟ್ಟಿಯಲ್ಲಿ ಹಾಗೆಯೇ ಇಡಬೇಡಿ. ಅವುಗಳನ್ನು ತಕ್ಷಣವೇ ಮನೆಯಿಂದ ಹೊರಗೆ ಯಾರು ತುಳಿಯದ ಜಾಗದಲ್ಲಿ ಎಸೆದುಬಿಡಿ. ಆನಂತರ ಉಪ್ಪು ನೀರಿನಿಂದ ನಿಮ್ಮ ಕೈಕಾಲುಗಳನ್ನು ಶುಚಿಯಾಗಿ ತೊಳೆದುಕೊಳ್ಳಿ. ಇದರಿಂದ ಆ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗುತ್ತದೆ. 5ನೇ ತಪ್ಪು ಮನೆಯಲ್ಲಿ ಜಗಳವಾಡುವುದು ಅಥವಾ ಕೆಟ್ಟ ಮಾತುಗಳನ್ನು ಆಡುವುದು. ಸಾಮಾನ್ಯವಾಗಿ ಸಂಜೆ ಹೊತ್ತು ಮಕ್ಕಳು ಟಿವಿಗಾಗಿ ಅಥವಾ ಆಟದ ವಿಷಯಕ್ಕಾಗಿ ಜಗಳವಾಡುವುದು ಅಥವಾ ಗಂಡ ಹೆಂಡತಿ ಹಣಕಾಸಿನ ವಿಷಯಕ್ಕಾಗಿ ವಾದ ಮಾಡುವುದು ಮನೆಗಳಲ್ಲಿ ನಡೆಯುತ್ತಲೇ ಇರುತ್ತವೆ. ಲಕ್ಷ್ಮೀದೇವಿಯು ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿದ್ದಾಳೆ. ಎಲ್ಲಿ ಕಿರುಚಾಟ, ಜಗಳ ಮತ್ತು ಕೆಟ್ಟ ಮಾತುಗಳು ಇರುತ್ತವೆಯೋ ಅಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ. ಬದಲಿಗೆ ಜ್ಯೇಷ್ಠಾದೇವಿಯು ಅಂತಹ ಜಾಗವನ್ನೇ ಹುಡುಕಿಕೊಂಡು ಬಂದು ನೆಲೆಸುತ್ತಾಳೆ. ಒಂದು ವೇಳೆ ಮನೆಯಲ್ಲಿ ಜಗಳವಾದರೆ ತಕ್ಷಣ ಯಾರಾದರೂ ಒಬ್ಬರು ಮೌನವಾಗಿ ಬಿಡಿ. ಜಗಳವನ್ನು ಬೆಳೆಸಬೇಡಿ. ನಂತರ ಮನೆಯಲ್ಲಿ 1 ಗಂಟೆ ಕಾಲ ಜೋರಾಗಿ ವಿಷ್ಣು ಸಹಸ್ರನಾಮ ಅಥವಾ ಯಾವುದೇ ದೈವಿಕ ಮಂತ್ರಗಳನ್ನು ಮೊಬೈಲ್ ಅಥವಾ ಸ್ಪೀಕರ್ನಲ್ಲಿ ಪ್ಲೇ ಮಾಡಿ. ಆ ದೈವಿಕ ಶಬ್ದ ತರಂಗಗಳು ಜಗಳದಿಂದ ಸೃಷ್ಟಿಯಾದ ನಕಾರಾತ್ಮಕ ಶಕ್ತಿಯನ್ನು ನಾಶಪಡಿಸಿ ಮನೆಯಲ್ಲಿ ಮತ್ತೆ ಶಾಂತಿಯನ್ನು ನೆಲೆಸುವಂತೆ ಮಾಡುತ್ತವೆ. ಕೊನೆಯದಾಗಿ 6ನೇ ಮತ್ತು ಅತಿ ಮುಖ್ಯವಾದ ತಪ್ಪು ಕತ್ತಲೆಯಲ್ಲಿರುವುದು ಮತ್ತು ದೀಪ ಹಚ್ಚದೇ ಇರುವುದು. ಸೂರ್ಯ ಮುಳುಗಿ 7 ಗಂಟೆಯಾದರೂ ಇತ್ತೀಚಿನ ದಿನಗಳಲ್ಲಿ ಅನೇಕರು ವಿದ್ಯುತ್ ಬಿಲ್ ಉಳಿಸಲು ಅಥವಾ ಆಲಸ್ಯದಿಂದ ಲೈಟ್ ಹಾಕದೆ ಕೇವಲ ಟಿವಿಯ ಬೆಳಕಿನಲ್ಲಿ ಕುಳಿತಿರುತ್ತಾರೆ. ಸಂಧ್ಯಾಕಾಲದಲ್ಲಿ ಕತ್ತಲು ಆವರಿಸಿದಾಗ ನಕಾರಾತ್ಮಕ ಶಕ್ತಿಗಳು ಮತ್ತು ಜ್ಯೇಷ್ಠಾದೇವಿ ಸುಲಭವಾಗಿ ಮನೆಗೆ ಪ್ರವೇಶಿಸುತ್ತಾರೆ. ಸಂಜೆ ಹೊತ್ತು ದೀಪ ಹಚ್ಚುವುದು ಎಂದರೆ ನಾವು ಲಕ್ಷ್ಮೀದೇವಿಗೆ ನಮ್ಮ ಮನೆಗೆ ಬಾ ಎಂದು ದಾರಿ ತೋರಿಸಿದಂತೆ. ನಿಮಗೆ ದೀಪ ಹಚ್ಚಲು ಮರೆತು ಹೋದರೆ ಅಥವಾ ತಡವಾಗಿದ್ದರೆ ಪರವಾಗಿಲ್ಲ. ತಕ್ಷಣ ಎದ್ದು ಮೊದಲು ಮನೆಯ ಎಲ್ಲಾ ಲೈಟ್ಗಳನ್ನು ಆನ್ ಮಾಡಿ. ನಂತರ ಪೂಜಾ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ. ಆ ದೀಪವನ್ನು ಭಕ್ತಿಯಿಂದ ಹಿಡಿದು ಮನೆಯ ಪ್ರತಿಯೊಂದು ಮೂಲೆಗೂ ತೋರಿಸಿ. ವಿಶೇಷವಾಗಿ ಮನೆಯ ಮುಖ್ಯ ಬಾಗಿಲಿಗೆ ದೀಪವನ್ನು ತೋರಿಸುತ್ತಾ, ತಾಯಿ ತಡವಾಯಿತು, ಕ್ಷಮಿಸು, ದಯವಿಟ್ಟು ನನ್ನ ಮನೆಗೆ ಒಳಗೆ ಬಾ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ಳಿ. ಈ ಸರಳ ಪ್ರಾರ್ಥನೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತದೆ. ನೋಡಿದಿರಲ್ಲ ವೀಕ್ಷಕರೇ, ಈ 6 ತಪ್ಪುಗಳು ನೋಡಲು ಅತ್ಯಂತ ಸರಳವಾಗಿ ಕಾಣಿಸಬಹುದು. ಆದರೆ ಈ ಸಣ್ಣ ತಪ್ಪುಗಳೇ ನಮ್ಮ ಮನೆಗೆ ದಾರಿದ್ರ್ಯದ ದೇವತೆಯನ್ನು ಆಹ್ವಾನಿಸಿ ಮಹಾಲಕ್ಷ್ಮಿಯ ಪ್ರವೇಶವನ್ನು ತಡೆಯುತ್ತವೆ. ಈ ತಪ್ಪುಗಳನ್ನು ಇಂದಿನಿಂದಲೇ ಸರಿಪಡಿಸಿಕೊಳ್ಳಿ. ಒಂದು ವೇಳೆ ಅರಿಯದೆ ತಪ್ಪಾದರೆ ನಾವು ತಿಳಿಸಿದ ಈ ಸರಳ ಪರಿಹಾರಗಳನ್ನು ಪಾಲಿಸಿ. ನಿಮ್ಮ ಮನೆಯನ್ನು ಯಾವಾಗಲೂ ಶುದ್ಧವಾಗಿ, ಶಾಂತವಾಗಿ ಮತ್ತು ಪ್ರಕಾಶಮಾನವಾಗಿ ಇಟ್ಟುಕೊಳ್ಳಿ. ಆಗ ದಾರಿದ್ರ್ಯದ ದೇವತೆಯಾದ ಜ್ಯೇಷ್ಠಾದೇವಿ ಎಂದಿಗೂ ನಿಮ್ಮ ಮನೆಯನ್ನು ಪ್ರವೇಶಿಸಲಾರಳು ಮತ್ತು ಮಹಾಲಕ್ಷ್ಮಿಯು ಖಂಡಿತವಾಗಿಯೂ ನಿಮ್ಮ ಮನೆಯೊಳಗೆ ಪ್ರವೇಶಿಸಿ ಸ್ಥಿರವಾಗಿ ನೆಲೆಸುತ್ತಾಳೆ. ಈ ಮಹತ್ವದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಉಪಯುಕ್ತ ಮತ್ತು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ನಮ್ಮ ಕನ್ನಡ ವಿಚಾರಧಾರೆಗಳು ಚಾನೆಲ್ಗೆ ಚಂದಾದಾರರಾಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ಭಗವಂತನ ಕೃಪೆ ನಿಮ್ಮ ಮೇಲಿರಲಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.